ಎಲ್ರಿಗೂ ನಮಸ್ಕಾರ. ಇದು ಸೋಮವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಮತ್ತು ನನ್ನ ಫ್ರೆಂಡು ನಮ್ಮ ಸ್ನೇಹಿತರೊಬ್ಬರು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸ್ಕೊಂಡಿದ್ರು. ಅವರು ಇವತ್ತು ಇರುಮುಡಿಗೆ ಹೋಗ್ತಾ ಇದ್ದ ಕಾರಣದಿಂದ ನಮ್ಮನ್ನು ಅಲ್ಲಿ ಇದ್ದಂತಹ ವಿಶೇಷವಾದ ಪೂಜೆಗೆ ನಮ್ಮನ್ನು ಕರೆದಿದ್ರು ಅಂತ ಹೇಳಿ ನಾನು ಮತ್ತು ನನ್ನ ಸ್ನೇಹಿತೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗೋದು, ಈ ದೇವಸ್ಥಾನಕ್ಕೆ ನಾವು ಆಗಾಗ ಹೋಗ್ತಾ ಇರ್ತೀವಿ. ಮಂಡ್ಯದಲ್ಲಿ ಇದು ಸ್ವಾಮಿ ಅಯ್ಯಪ್ಪನ ಒಂದು ಪ್ರಸಿದ್ಧವಾದ ದೇವಾಲಯ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ಪೂಜೆ ಆಗಿದ್ದ ಕಾರಣದಿಂದ ಅಲ್ಲಿ ಪ್ರಸಾದನೂ ಕೂಡ ಕೊಡ್ತಾಯಿದ್ರು. ಬಟ್ ನಮ್ಮ ಪೂಜೆಯನ್ನು ಆಗಿದ್ದ ಕಾರಣದಿಂದ ನಾವು ಪ್ರಸಾದನ ಸ್ವೀಕರಿಸಿರಲಿಲ್ಲ. ಆ್ಯಕ್ಚುಲಿ ಇರುಮುಡಿಗೆ ಪೂಜೆ ಇನ್ನೂ ಶುರುವಾಗಿರಲಿಲ್ಲ. ನಾವು ಅಲ್ಲಿ ಸ್ವಲ್ಪ ಬೇಗನೆ ರೀಚ್ ಆದ್ವಿ. ಅಲ್ಲಿ ಪೂಜೆಗೆಲ್ಲ ಈಗ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ರು. ನೀವು ನೋಡ್ತಾ ಇರ್ಬೋದು, ತುಪ್ಪದ ಕಾಯಿನ ತುಂಬಿಸೋದಕ್ಕೆ, ದೀಪಗಳನ್ನೆಲ್ಲ ಹಚ್ಚಿಡೋದಕ್ಕೆ ಎಲ್ಲ ತರಹದ ವಿಶೇಷ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ರು. ಇದು ದೇವರಿಗೆ ತಂದಂಥ ವಿಶೇಷವಾದ ಹಾರ, ಅವರ ವಾಹನಕ್ಕೆ ಹಾಕ್ಕೊಳ್ಳೋವಂಥ ಹಾರ ಆಗಿತ್ತು. ಸರಿ, ಇನ್ನೂ ಟೈಮ್ ಇತ್ತು ಅಂತ ಹೇಳಿ ಸ್ವಲ್ಪ ದೇವಸ್ಥಾನನ ನೋಡ್ತಾ ಇದ್ವಿ. ಜೊತೆಗೆ ಇಲ್ಲಿ ಎಲ್ಲರೂ ಅಯ್ಯಪ್ಪ ಸ್ವಾಮಿ ಧರಿಸಿದ್ದವರು ಪೂಜೆಗೆ ಬೇಕಾದಂಥ ಎಲ್ಲ ತರಹದ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ರು. ಮಧ್ಯದಲ್ಲಿ ಒಂದೆರಡು ವೀಡಿಯೋಸ್ನ ಕೂಡ ನಾನು ಮಾಡ್ಕೊಳ್ತಾ ಇದ್ದೆ. ಸೊ ಫೈನಲಿ ಎಲ್ಲ ಪೂಜೆಗೆ ಬಂದು ಕೂತರು. ಇಲ್ಲಿ ಚಿಕ್ಕ ಹುಡುಗನೂ ಕೂಡ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿದ್ರು, ಚಿಕ್ಕ ಪಾಪು ಸ್ವಾಮಿಗಳು. ಸೊ ದೀಪಗಳನ್ನೆಲ್ಲ ಹಚ್ಚಿ ಪೂಜೆಯನ್ನು ಶುರು ಮಾಡಿದ್ರು. ಸೊ ಪೂಜೆ ಶುರು ಆಯಿತು. ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಇರುಮುಡಿಯನ್ನು ಹಾಕಿಸ್ಕೊತಾ ಇದ್ರು. ಇವರು ನಮ್ಮ ಸ್ನೇಹಿತ ಸ್ವಾಮಿಗಳು, ಯಶೋ ಸ್ವಾಮಿಗಳು ಅಂತ. ಇವರು ಇರುಮಡಿಯನ್ನು ಹಾಕಿಸ್ಕೊಳ್ತಾ ಇದ್ರು. ಮತ್ತು ನಾವು ಇವರಿಗೆ ತುಪ್ಪದ ಕಾಯಿನ ತುಂಬಿಸ್ಬೇಕು ಅಂತ ಸೊ ತುಪ್ಪದ ಕಾಯಿನೆಲ್ಲ ತುಂಬಿಸ್ಕೊಂಡು ನಾವು ಪೂಜೆನೆಲ್ಲನೂ ಕಂಪ್ಲೀಟ್ ಮಾಡಿದ್ವಿ. ಆ್ಯಕ್ಚುಲಿ ಇದನ್ನು ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ. ಎಲ್ಲರ ಒಬ್ಬೊಬ್ಬರು ಸರದಿ ಮುಗಿದ ಮೇಲಿಂದ ಇರುಮುಡಿಯನ್ನು ಒಂದು ಕಡೆ ಅವರು ಇಡ್ತಾರೆ. ಸೊ ಇಟ್ಟು ಫೈನಲಿ ಎಲ್ಲ ಭಜನೆಗಳನ್ನೆಲ್ಲ ಮುಗಿಸಿ ಹಾಡುಗಳನ್ನೆಲ್ಲ ಹೇಳಿ ಅವರು ಮಹಾಮಂಗಳಾರತಿಯನ್ನು ಮಾಡಿದ್ರು. ನಿಜವಾಗ್ಲೂ ಈ ಒಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದಂತೂ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಯಾಕೆ ಅಂತಂದರೆ ಅಯ್ಯಪ್ಪ ಸ್ವಾಮಿ ಪೂಜೆಯಲ್ಲಿ ಪಾಲ್ಗೊಳ್ಳೋದು ನಿಜಕ್ಕೂ ಒಂದು ಅದೃಷ್ಟ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಇರುಮುಡಿಯನ್ನು ಹೊತ್ತು ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ತಾ ಇದ್ರು. ಜೊತೆಗೆ ಅವರು ಕೂಗ್ತಾ ಇದ್ದಂಥ ಭಜನೆಗಳು, ಹೇಳ್ತಾ ಇದ್ದಂಥ ಹಾಡುಗಳು ನಿಜಕ್ಕೂ ನಮಗೆಲ್ಲ ಒಂಥರ ಮೈ ನವಿರಳಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ಫೈನಲಿ ಅವರು ಒಂದು ಕಡೆ ಬಂದು ಕೈಲಿದ್ದಂಥ ತೆಂಗಿನಕಾಯಿಗಳನ್ನೆಲ್ಲ ಹೊಡಿತಾ ಇದ್ರು. ಫೈನಲಿ ಕಂಪ್ಲೀಟ್ ಆಯಿತು. ಇರುಮುಡಿನೆಲ್ಲನೂ ಅವರು ಅವರ ವಾಹನದಲ್ಲಿ ಇಟ್ಟು ಎಲ್ಲರೂ ಬಂದು ಸರ್ದಿ ಸಾಲಲ್ಲಿ ಊಟಕ್ಕೆ ಕೂತರು. ಸೊ ಇದಾಗಿತ್ತು ನನ್ನ ಡೇ. ಥ್ಯಾಂಕ್ ಯು.